ನಮಸ್ಕಾರ, ನಾನು ಶಿವಕುಮಾರ್. So, the polynomials lesson this assessment ಗೆ LB ಅಂತ ಕರಿತೀವಿ. ಸೊ ಡೈರೆಕ್ಟ್ ಕ್ವಶನ್ಸ್ ಗೆ ನೋಡೋಣ. ಸೊ ಇದೆಲ್ಲ ಒನ್ ಮಾರ್ಕ್ ಕ್ವಶನ್ಸ್. ಓಕೆ. ಸೊ ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಆಫ್ ಅ ಕ್ಯೂಬಿಕ್ ಪಾಲಿನಾಮಿಯಲ್? ಓಕೆ, ಇನ್ನವರೆಗೂ ನಾವು ಕ್ವಶನ್ ನೋಡಿ. ಕನ್ನಡದಲ್ಲಿ ಒಂದು ಘನ ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ಎಷ್ಟು? ಗಣ ಅಂದ್ರೆ ಕ್ಯೂಬ್, ಇಲ್ಲಿ ಕ್ಯೂಬಿಕ್ ಆಲ್ರೆಡಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ ಕ್ಯೂಬಿಕ್. ಸೊ ಸ್ಟ್ಯಾಂಡರ್ಡ್ ಇಕ್ವೇಶನ್ ನೋಡಿ, ಕ್ಯೂಬಿಕ್ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಈಕ್ವಲ್ ಟು 0. ಎಕ್ಸಾಂಪಲ್ ನಾವು ಚೆಕ್ ಮಾಡಿದಾಗ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಇಲ್ಲಿ ಎಷ್ಟಿದೆ ಸ್ಕ್ವೇರ್? ಇದು ಸ್ಕ್ವೇರ್ ಕ್ವಾಡ್ರಾಟಿಕ್ ಇಕ್ವೇಶನ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಸೊ ಇಲ್ಲಿ ಆಲ್ಫಾ ಮತ್ತೆ ಬೀಟಾ, ಸೊ ಎರಡು ರೂಟ್ಸ್ ಬರ್ತವೆ. ಅದೇ ತರ ಇಲ್ಲಿ ಆಲ್ಫಾ ಬೀಟಾ ಮತ್ತೆ ಗಾಮಾ. ಸೊ ಇಲ್ಲಿ ಆನ್ಸರ್ ಎಷ್ಟು ಶೂನ್ಯತೆಗಳು ಅಂದ್ರೆ ಎಷ್ಟು ಝೀರೋಸ್? ಇದು ಇಲ್ಲಿ 3 ಝೀರೋಸ್. ಎಷ್ಟೇ ಇದಕ್ಕೆ ಆನ್ಸರ್. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ನಂಬರ್ ಆಫ್ ಝೀರೋಸ್ ಆಫ್ ದ ಪಾಲಿನಾಮಿಯಲ್ px ಫ್ರಮ್ ದ ಗಿವನ್ ಗ್ರಾಫ್. ನಕ್ಷೆಯಿಂದ ನಕ್ಷೆಯಿಂದ ಗ್ರಾಫ್ ಇಲ್ಲಿ. ಸೊ ನಾವೇನ್ ಇದನ್ನ ಯಾವುದೇ ಲೈನ್ಸ್ ಆಪ್ಸಿಸಾ ನಲ್ಲಿ ಕಟ್ ಆಗುತ್ತೆ. ಆಪ್ಸಿಸಾ ಎಕ್ಸ್ ಆಕ್ಸಿಸ್ ನ ಆಪ್ಸಿಸಾ ಅಂತ ಕರಿತೀವಿ, ಹೌದಾ? ಎಕ್ಸ್ ಆಕ್ಸಿಸ್. ಸೊ ಇಲ್ಲಿ ಎಷ್ಟು ಪಾಯಿಂಟ್ ಅಲ್ಲಿ ಕಟ್ ಆಗ್ತಾ ಇದೆ? 1 2 3 4. ಸೊ ನಂಬರ್ ಆಫ್ ಝೀರೋಸ್ ಈಕ್ವಲ್ ಟು ಕ್ಲಿಯರ್. ನಂಬರ್ ಆಫ್ ಝೀರೋಸ್ ಶೂನ್ಯತೆಗಳು ಝೀರೋಸ್. ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಸೊ ಇಲ್ಲಿ ಅದೇ ತರ ಇದೆ. ಸೊ ಇಲ್ಲಿ ನಮ್ಗೆ ಅಬ್ಸಿಸಾ ಇಲ್ಲಿದೆ, ಎಕ್ಸ್ ಆಕ್ಸಿಸ್ ಇಲ್ಲಿ. ಓಕೆನಾ? ಸೊ ನಂಬರ್ ಆಫ್ ಝೀರೋಸ್ ಫೈಂಡ್ ಔಟ್ ಮಾಡ್ಬೇಕು. ನಂಬರ್ ಆಫ್ ಝೀರೋಸ್ ಎಷ್ಟು ಸಲ ಅಬ್ಸಿಸಾನ ಕಟ್ ಆಗುತ್ತೆ? 1 2 3. ಇನ್ ಕೇಸ್ 4 ಸಲ ಕಟ್ ಆಯ್ತು ಅಂದ್ರೆ ಪ್ರೀವಿಯಸ್ ಕ್ವಶನ್ ತರ ಈಗ ಎಷ್ಟು ಸಲ ಕಟ್ ಮಾಡ್ತಾ ಇದೆ? 1 2 3 4 5 6. ಈ ತರ ಬರ್ತದೆ. ಕ್ಲಿಯರ್? ಓಕೆ. ಕ್ವಶನ್ ಹೇಳುತ್ತೆ, ಏನ್ ಕೇಳುತ್ತೆ? ಇಫ್ ದ ಪ್ರಾಡಕ್ಟ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್, ಯಾವ ಪಾಲಿನಾಮಿಯಲ್ ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x² minus 3x plus k is 3. Then find the value of k. ಆನ್ಸರ್ ಅವರೇ ಕೊಟ್ಟು ಆಮೇಲೆ ಕ್ವಶನ್ ಕೇಳ್ತಾರ. ಚೆಕ್ ಮಾಡೋಣ. ನಮ್ಗೇನ್ ಗೊತ್ತಿದೆ? ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ ಬಿ ಬೈ. ಆಲ್ಫಾ ಅಂದ್ರೆ ಸಮ್ ಆಫ್ ದ ಝೀರೋಸ್, ಆಲ್ಫಾ ಪ್ಲಸ್ ಬೀಟಾ. ಸೊ ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂದ್ರೆ ಏನ್ ಹೇಳ್ತೀವಿ? ಆಲ್ಫಾ ಇಂಟು ಬೀಟಾ ಆರ್ ಆಲ್ಫಾ ಬೀಟಾ ಈಕ್ವಲ್ ಟು ಸಿ ಬೈ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು 3. ಹೌದಾ? ಪ್ರಾಡಕ್ಟ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ is 3. Find the value of k. K equal to C. So alpha into beta, k value is. So answer ಅವ್ರೇ ಕೊಟ್ಟಿದ್ದಾರೆ, ನಾವು ಜಾಸ್ತಿ ಲಾಜಿಕ್ ಯೂಸ್ ಮಾಡೋಂಗಿಲ್ಲ. Then find the value of k. K equal to 3. Clear? Okay. So if p of x is equal to 2x cube plus 3x square minus 11x plus 6, then find the value of p1. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದ್ವಿ, ಪಿ ಎಕ್ಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ? 2x³ plus 3x² minus 11x plus 6 equal to 0. ಸೊ ಇಲ್ಲಿ ಪಿ ಆಫ್ 1 ವ್ಯಾಲ್ಯೂ ಡೈರೆಕ್ಟ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಎಕ್ಸ್ ಬದಲು ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಎಕ್ಸ್ ಈಕ್ವಲ್ ಟು 1.
x equal to 1 ಆದಾಗ 2 into 1 cube plus 3 into 1 square minus 11 into 1 plus ಇದೇನಾಗುತ್ತೆ 2 into 1 cube. 1 cube is 2. 3 into 1 square is 3. Minus 11 plus 6. ಬೋಡಮಸ್ ಪ್ರಕಾರ ಪ್ಲಸ್ ಇದ್ದಿದ್ದೆಲ್ಲ 6 plus 3, 9. 9 plus 2, 11. 11 minus 11 equal to 0. So, ಈ ವ್ಯಾಲ್ಯೂ 1 equal to 0. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಲಿಯರ್? ಇದು ಆಲ್ರೆಡಿ ನಾವು ಬಾಡಮಸ್ ಡಿಸ್ಕಸ್ ಮಾಡಿದ್ದೀವಿ. Write the zeros of the polynomial y equal to px given in the graph. ಕೊಟ್ಟಿರುವ ನಕ್ಷೆ y equal to px ನಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೆಯಿರಿ. ಬಹುಪದೋಕ್ತಿಯ ಶೂನ್ಯಗಳು ಇಲ್ಲಿ ಕಟ್ಟಾಗ್ತದೆ. ಆಕ್ಸಿಸ್ ಇದು ಆಕ್ಸಿಸ್ ಎಕ್ಸ್ ಆಕ್ಸಿಸ್. ಸೊ ಇದು ಎಲ್ಲಿ ಕಟ್ಟಾಗ್ತಾ ಇದೆ? 1 -1 ಮತ್ತೆ 4. So write the zeros. Zeros is equal to -1 and 4. ಇಷ್ಟೇ ನಂಬರ್ಸ್. ಕ್ಲಿಯರ್? ಇಲ್ಲಿ -1 ಮತ್ತೆ 4. ಸೊ ಆಲ್ಫಾ ಈಕ್ವಲ್ ಟು ಮೈನಸ್, ಬೀಟಾ ಈಕ್ವಲ್ ಟು 4. ಯಾವ್ದಾರ ಆಲ್ಫಾ ಬೀಟಾ ಯಾವ್ದಾರ ತಗೋಬಹುದು, ಬಟ್ ನಮ್ಗೆ ಎಲ್ಲಿ ಕಟ್ ಆಗ್ತಾ ಇದೆ ಆ ಪೊಸಿಷನ್ ಅಲ್ಲಿ ನೋಡ್ಬೇಕು. ಸೊ ಇದನ್ನ ನಾವು ಬರೆದಾಗ ಎಕ್ಸ್ ಈಕ್ವಲ್ ಟು -1, ಎಕ್ಸ್ ಈಕ್ವಲ್ ಟು 4. ಹೌದಾ? ಈ -1 ಈ ಕಡೆ ಬಂದಾಗ ಎಕ್ಸ್ ಪ್ಲಸ್ 1, ಈ +4 ಈ ಕಡೆ ಬಂದಾಗ ಎಕ್ಸ್ -1. ಸೊ ಇದನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಬರುತ್ತೆ. ಒಂದ್ಸಲ ಟ್ರೈ ಮಾಡೋಣ. ಸೊ ಎಕ್ಸ್ ಇಂಟು ಎಕ್ಸ್ ಇಸ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು -4 is -4x, +1 into x is +1x, +1 into -4 is -4. ಸೊ ಇದನ್ನು ಮಾಡಿದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಪ್ಲಸ್ ಇದ್ದಾಗ ಗ್ರೇಟರ್ ನಂಬರ್ ಸಿಂಬಲ್. ಸೊ -4 - 1 is 3x -4 equal to 0. ಇದೇ ನಮ್ಮ ಪಾಲಿನೋಮಿಯಲ್ ಬರುತ್ತೆ. ಕ್ಲಿಯರ್? ಓಕೆ. ಸೊ ಕ್ವಶನ್ ಬಹಳ ಸಿಂಪಲ್ ಇದೆ. ಆಲ್ಫಾ ಮತ್ತು ಬೀಟಾಗಳನ್ನು ಶೂನ್ಯತೆಗಳಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಸೊ ರೈಟ್ ದ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ p of x, okay, whose zeros are alpha and beta. ಏನಂತ ಬರೀತೀವಿ? ಸ್ಟ್ಯಾಂಡರ್ಡ್ ಇಕ್ವೇಶನ್ ax square plus bx plus c equal to 0. ಸೊ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು ಮೈನಸ್ b by a. ಆಮೇಲೆ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು c by a. ಸೊ ಆಲ್ಫಾ ಅಂಡ್ ಬೀಟಾ ಆರ್ ದ ರೂಟ್ಸ್. ಸೊ ಈ ಕ್ವಶನ್ಗೆ ಆನ್ಸರ್ ಬರೀಬೇಕಂದ್ರೆ ಎಕ್ಸ್ ಸ್ಕ್ವೇರ್ ಬಿ ಬದಲು ಮೈನಸ್ ಆಫ್ ಆಲ್ಫಾ ಪ್ಲಸ್ ಬೀಟಾ, ಎಕ್ಸ್ ಪ್ಲಸ್ ಸಿ ಬದಲು ಆಲ್ಫಾ. ಸೊ ಇದು ನಾವು ಪೈಲಾ ಕ್ಲಾಸಿಂದಾನೇ ನೋಡ್ತಾ ಇದ್ದೀವಿ. ಇದೇ ತರ ಇದನ್ನು ಬರೀ. ಕ್ಲಿಯರ್? ಥ್ಯಾಂಕ್ ಯು.